ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ಆಲ್ ರೌಂಡ್ ಪುಡಿ ಮಾಡೋದು ಕೊಡ್ತಾ ಇದ್ದೀನಿ. ಹಾಲಿನ ಒಂದು ಪುಡಿ, ಇದು ಎಲ್ಲ ಅಡುಗೆಗೂ ನೀವು ಯೂಸ್ ಮಾಡ್ಬೋದು. ಇದರಿಂದ ನೀವು ಬೇಳೆ ಸಾರು, ರಸಮ್ಮು, ಯಾವ ರಸಮ್ ಆದರೂ ಪರವಾಗಿಲ್ಲ, ಪುಳಿಯೋಗರೆ, ಟೊಮೊಟೊ ಬಾತು, ಪಲಾವು, ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದು. ಬಿಸಿಬೇಳೆ ಬಾತ್ಗೂ ಕೂಡ ಇದನ್ನೇ ಪೌಡ್ರ್ ಯೂಸ್ ಮಾಡ್ಬೋದು. ನೀವು ಯಾವುದು ಇಲ್ಲ ನಾನ್ ವೆಜ್ ಬೇಕಂದರೆ ಚಿಕನ್ ಫ್ರೈಗೂ ಇದನ್ನು ಹಾಕೋಬೋದು. ಅಷ್ಟು ಸೂಪರಾಗಿರುತ್ತೆ. ನೀವು ರುಚಿ ಕೂಡ ಅಷ್ಟೇ ಹೆಚ್ಚುತ್ತೆ ನಿಮ್ಮ ಸಾಂಬಾರ್ದು. ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿ. ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಮಾಡಲಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಕೆಂಪಾಗೋವರೆಗೂ ಇದನ್ನ ಈ ರೀತಿ ರೋಸ್ಟ್ ಮಾಡ್ಕೊಂತಿರ್ಬೇಕು. ಡ್ರೈ ರೋಸ್ಟ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು, ಎಣ್ಣೆನೂ ಹಾಕ್ಬಾರ್ದು ಇದಕ್ಕೆ. ಆಗ ಪುಡಿ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಈಗ ಕಡಲೆಬೇಳೆ ಕೆಂಪಾಗಿ ರೆಡಿಯಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ಎತ್ತಿಕೊಳ್ಳೋಣ. ಈಗ ನಾವು ಕಡಲೆಬೇಳೆ ಎಷ್ಟು ತಗೊಂಡಿದ್ವಲ್ಲ ಅಷ್ಟೇ ಸಮ ಪ್ರಮಾಣದಲ್ಲಿ ಉದ್ದಿನ ಬೇಳೆನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಕೂಡ ನೀವು ಕೆಂಪಾಗೋವರೆಗೆ ಹುರ್ಕೋಬೇಕು. ಈಗ ಇದು ರೋಸ್ಟ್ ಆಗಿ ರೆಡಿ ಆಗಿದೆ. ಇದನ್ನು ಕೂಡ ಅದೇ ತಟ್ಟೆಗೆ ಎತ್ತಿಕೊಳ್ಳೋಣ. ಈಗ ನೆಕ್ಸ್ಟ್ ಈಗ ಇದಕ್ಕೆ ನಾನು ಮೆಣಸು ಹಾಕೊಳ್ತಾ ಇದ್ದೀನಿ, ಕಾಳು ಮೆಣಸನ್ನ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನ ಪಟ ಪಟ ಅಂತ ಸಿಡಿಯೋವರೆಗೂ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಇದು ಪಟ ಪಟ ಅಂತ ಸಿಡಿದಿದೆ, ಹಂಗಂದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ. ಈಗ ಇದನ್ನ ಅದೇ ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಈಗ ಕಾಳು ಮೆಣಸನ್ನ 1 ಸ್ಪೂನ್ ಹಾಕಿರೋದ್ರಿಂದ ಜೀರಿಗೆನ 2 ಸ್ಪೂನ್ ಹಾಕೋಬೇಕು. ನಾವು ಕಾಳು ಮೆಣಸು ಎಷ್ಟು ಹಾಕಿರ್ತೀವಿ ಅದ್ರ ಡಬಲ್ ಹಾಕೋಬೇಕು. ನಾವಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಿಂದ ಮಾಡ್ತಾ ಇರೋದ್ರಿಂದ ನೀವು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹೆಚ್ಚಿಸ್ಕೋಬೇಕು ಇದನ್ನ. ಈಗ ಇದನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಪಟ ಪಟ ಅಂತ ಸಿಡಿಯೋವರೆಗೆ ರೋಸ್ಟ್ ಮಾಡ್ಕೋಬೇಕು. ಈಗ ಇದು ರೋಸ್ಟ್ ಆಗಿ ರೆಡಿ ಆಗಿದೆ. ಇದನ್ನು ಕೂಡ ಅದೇ ತಟ್ಟೆಗೆ ಎತ್ತಿಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಹಾಕೊತಾ ಇದ್ದೀನಿ. ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಎಣ್ಣೆ ಹಾಕೋಬಾರ್ದು. ಇದನ್ನು ಕೂಡ ಪಟ ಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದು ಪಟ ಪಟ ಅಂತ ಸಿಡಿತಿದೆ, ಇದು ರೋಸ್ಟ್ ಆಗಿ ರೆಡಿ ಆಗಿದೆ. ಇದನ್ನು ಕೂಡ ಅದೇ ತಟ್ಟೆಗೆ ಎತ್ತಿಕೊಂತ ಇದ್ದೀವಿ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಇದು ಕೂಡ ಪಟ ಪಟ ಅಂತ ಸಿಡಿಯೋವರೆಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನ ಸಾಸಿವೆ ನೀವು ಪಟ ಪಟ ಅಂತ ಸಿಡಿಯೋ ತನಕ ರೋಸ್ಟ್ ಮಾಡ್ಲಂದ್ರೆ ಕೈ ಬರುತ್ತೆ ಪೌಡರು. ಸೊ ಅದರಿಂದ ಪಟ ನೋಡಿ ಈ ರೀತಿ ಸಿಡಿಯೋ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನ ಎತ್ತಿಕೊಂತ ಇದ್ದೀನಿ. ಎಲ್ಲಾನು 1 ಸ್ಪೂನ್ ಹಾಕಿರೋದ್ರಿಂದ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಹಾಕೊತಾ ಇದ್ದೀನಿ. ಧನಿಯಾ ಹಾಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ಇದನ್ನ ನೀವು ಹಸಿ ವಾಸನೆ ಹೋಗೋವರೆಗೂ ಡ್ರೈ ರೋಸ್ಟ್ ಮಾಡಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನು ಸಪ್ರೇಟಾಗಿ ಎತ್ತಿಕೊಂತ ಇದ್ದೀನಿ ಅದೇ ಪ್ಲೇಟಿಗೆ. ಈಗ ನಾನು ಇದಕ್ಕೆ 1 ಹಿಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಮಿಕ್ಸರ್ ಹಾಕೊತಾ ಇದ್ದೀನಿ. ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನೊಂದು ಸ್ವಲ್ಪ. ಈಗ ಇದು ರೋಸ್ಟ್ ಆಗಿದೆ, ಇದನ್ನ ಎತ್ತಿಕೊಂತ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 2 ಪೀಸ್ ಚಕ್ಕೆ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಲವಂಗ, 3 ಲವಂಗ ಹಾಕೊಂಡಿದ್ದೀನಿ. ಮತ್ತು ಒಂದೊಂದು ಏಲಕ್ಕಿ ಹಾಕೊಂಡಿದ್ದೀನಿ. ಈಗ ಇದು 3 ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ. ಈಗ ಇದು ರೋಸ್ಟ್ ಆಗಿದೆ, ರೆಡಿ ಆಗಿದೆ. ಇದು ಮತ್ತೆ ಎತ್ತಿಕೊಂತ ಇದೀವಿ ಸಪ್ರೇಟಾಗಿ.
ನೆಕ್ಸ್ಟಿಗೆ ಎತ್ತಿಕೊಂತ ಇದ್ದೀನಿ ಇದನ್ನು. ನೆಕ್ಸ್ಟ್ ನಾನೀಗ ಇದಕ್ಕೆ ಒಣಗಿಸಿಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪನ್ನ ಹಾಕೋತೀನಿ. ಹಸಿ ಕರ್ಬೇವಿನ ಸೊಪ್ಪು ಏನಾರು ಹಾಕೊಂತೀರಂದರೆ ತುಂಬ ಜಾಸ್ತಿ ರೋಸ್ಟ್ ಮಾಡೋಕ್ಕಾಯ್ತದೆ. ಅದರಿಂದ ನಾನು ಒಣಗಿರೋ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು. ಫ್ರೆಂಡ್ಸ್, ನೀವು ಪುಡಿನ ಒಂದು ವರ್ಷದ ತನಕ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಎಣ್ಣೆ ಹಾಕ್ದೇ ಮಾಡಿದ್ರೆ ಎಣ್ಣೆ ಹಾಕಿದ್ರೆ ಬೇಗ ಹಾಳಾಗೋಗ್ಬಿಡುತ್ತೆ. ಈಗ ಇದು ರೆಡಿ ಆಗಿದೆ. ಇದನ್ನ ಈ ಕಡೆ ತಿಕ್ಕೊಂತ ಇದ್ದೀನಿ. ನೆಕ್ಸ್ಟ್ ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕೊತ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕೊತ ಇದ್ದೀನಿ. ಈಗ ಇಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗ ಕೊಡಬೇಕು. ನೀವೇನಾದ್ರು ಜಾಸ್ತಿ ಏನಾದ್ರು ಮಾಡ್ತಿದ್ದೀರ ಅಂದರೆ ಮಿಲ್ಲಿಗೆ ತೊಗೊಂಡೋಗ್ಬಿಡಿ, ಇಲ್ಲಾಂದರೆ ಕಡಿಮೆ ಇದ್ದರೆ ಮನೆಯಲ್ಲೇ ಮಿಕ್ಸಿ ಮಾಡ್ಕೋಬೋದು ಇದನ್ನು. ಈಗ ಇದು ತಣ್ಣಗಾಗಿದೆ. ಇದನ್ನು ಕ್ಲೀನಾಗಿ ಒಂದ್ಸತಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಹಾಲಿನ ಒಂದು ಪುಡಿ ರೆಡಿಯಾಗಿದೆ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಅಂದರೆ ವಿಡಿಯೋ ಇಷ್ಟ ಆಗಿರಲೇಬೇಕಲ್ಲ. ವಿಡಿಯೋ ಇಷ್ಟಲ್ಲಿ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಗಿ ಸೆಟ್ ಮಾಡೋದಂತ ಮರಿಲೇಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.